ಅವ್ರಿಗೆ ಎಲ್ಲಿ ಆತಂಕ ಆಗೋಯ್ತು ಅಂದರೆ, ಕೇಂದ್ರ ಸರ್ಕಾರದ್ದು ಸಾವಿರಾರು ಕೋಟಿ ದುಡ್ಡು ಹೊಡಿತಿದ್ದು ಇದಕ್ಕೆ ಕತ್ರಿ ಹಾಕ್ಬಿಟ್ರಲ್ಲ ಅಂತ ಯೋಚನೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅದರಲ್ಲಿ ಕಾಂಗ್ರೆಸ್ನವ್ರಿಗೆ ಕೆಲವ್ರಿಗೆ, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕನಕಪುರದವ್ರಿಗೆ ಸ್ವಲ್ಪ ಜಾಸ್ತಿನೇ ನೋವಾಗ್ಬಿಟ್ಟಿದೆ. ಒಂದು ವರ್ಷದಲ್ಲಿ 250 ಕೋಟಿ 300 ಕೋಟಿ 400 ಕೋಟಿ ದುಡ್ಡು ಹೊಡಿತಿದ್ದೀರಲ್ಲ, ಇದನ್ನ ಎಲ್ಲಪ್ಪ ಹೆಂಗಪ್ಪ ಅಂತ ಅದ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡ್ತಾ ಇದ್ದ ನಂತರ ದಾಖಲೆ ಇದೆ. ಇವತ್ತು ಹೊಸ ಯೋಜನೆಗೂ ಜಿ ಯೋಜನೆಗೂ ಮತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೂ ಏನೂ ದೊಡ್ಡ ವ್ಯತ್ಯಾಸ ಏನಿಲ್ಲ. ಹೆಸರುಗಳು 1960ರಿಂದ ಬದಲಾವಣೆ ಆಗಿ ಬಂದವೆ. ಅದಕ್ಕೆಲ್ಲ ದಾಖಲೆ ಇದೆ, ಕೊಡ್ತೀವಿ. ನಾವಿವಾಗ ಅದ್ರ ವಿಚಾರದಲ್ಲೇ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಈ ವಿಚಾರದಲ್ಲಿ ಜನರಿಗೆ ತಿಳಿಸುವಂಥ ಕಾರ್ಯಕ್ರಮ ಈಗ ನಾವು ಹಮ್ಕೋತಾ ಇದ್ದೀವಿ. ಬರೋ ವಾರದಿಂದ ನಾವು NDA ನಮ್ಮ ಮಿತ್ರ ಪಕ್ಷ ಎಲ್ಲರೂ ಸೇರಿ ಜನರಿಗೆ, ಇವತ್ತು ಅವರೇನು 100 ದಿನ ಉದ್ಯೋಗ ಖಾತ್ರಿ ಕೊಡ್ತಿದ್ರು, ಇವತ್ತು NDA ಸರ್ಕಾರ 125 ದಿನ ಕೊಟ್ಟಿದೆ. ಎಲ್ಲಿ ಲೀಕೇಜಸ್ ಇತ್ತು, ಎಲ್ಲಿ ಸೋರಿಕೆ ಆಗ್ತಿತ್ತು, ಎಲ್ಲಿ ನೇರವಾಗಿ ಖಜಾನೆ ಕೈ ಹಾಕಿ ದುಡ್ಡೆತ್ತಿದ್ರು, ಇದನ್ನೆಲ್ಲ ಈ ಭ್ರಷ್ಟಾಚಾರವನ್ನು ತಡಿಲಿಕ್ಕೆ ಅವರು ಒಂದು ಹೊಸ ಕಾನೂನನ್ನು ನೀತಿಯನ್ನು ತಂದಿದ್ದಾರೆ. ನಿಜವಾಗ್ಲೂ ಸುಗಮವಾಗಿದೆ, ಅದನ್ನು ಜನರಿಗೆ ತಿಳಿಸ್ತೀವಿ.